ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸಂತೆಗೆ ಹೋಗ್ತಾ ಇದೀವಿ. ಸಂತೆಲಿ ಏನೇನ್ ತಗೊಂಡ್ವಿ ಅಂತ ನಾನು ನಿಮ್ಗೆ ತೋರ್ಸೋಣ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಗೋತಾ ಇರೋ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗಿತ್ತು, ಕತ್ಲೆ ಆಗಿತ್ತು, ಹಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಸಂತೆಲಿ ಏನೇನ್ ತಗೊಂಡಿದೀವಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದ್ಲಿಗೆ ನಾವು ಈ ನವಿಲ್ ಕೋಸ್ನ ತಗೊಂಡ್ವಿ. ಆ ಸಂತೆ ಅಂದ್ರೆ ಎಲ್ಲರಿಗೂ ತುಂಬಾ ಕಡಿಮೆ ಬೆಲೆಯಲ್ಲಿ ತರಕಾರಿ ಸಿಗುತ್ತೆ ಅಂತ ಅನ್ಬಿಟ್ಟು ಅನ್ಕೊಂಡಿರ್ತೀವಿ. ಬಟ್ ಈ ನವಿಲ್ ಕೋಸ್ ಬಂದು ಕೆಜಿ 20 ರೂಪಾಯಿ ಸಿಕ್ತು ನಮ್ಗೆ. 2 ಕೆಜಿ ತಗೊಂಡ್ವಿ, 40 ರೂಪಾಯಿ ಆಯ್ತು. ಹಂಗೇನೆ ಈ ಬದ್ನೆಕಾಯಿ ಸುಮ್ನೆ ಅಲ್ಲಿ ಗುಡ್ಡೆ ಲೆಕ್ಕದಲ್ಲಿ ಮಾರ್ತಾರೆ ಗೊತ್ತಾ, ಅದೇ ತರ ಒಂದ್ ಗುಡ್ಡೆಗೆ 10 ರೂಪಾಯಿ ತರ ಇದ್ ತಗೊಂಡ್ವಿ. ಮೂಲಂಗಿ ಅಂತೂ ಕಂತೆ ಲೆಕ್ಕದಲ್ಲಿ ಇತ್ತು. ಸೊಪ್ಪು ಇತ್ತು, ಸೊಪ್ಪನ್ನ ಇವಾಗ ಬಿಡ್ಸಿರೋದು. ನಾವಂತೂ 4 ಕಂತೆ ಮೂಲಂಗಿ ತಗೊಂಡ್ವಿ. ಮೂಲಂಗಿ ಮತ್ತೆ ಮೂಲಂಗಿ ಸೊಪ್ಪುಗೋಸ್ಕರನೇ ಮೂಲಂಗಿನ ನಾವು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ನೀವ್ ಯಾವ ತರ ಪರ್ಚೇಸ್ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಮೂಲಂಗಿ ತಗೊಂಡ್ವಿ. ಮೂಲಂಗಿ ಸೊಪ್ಪನ್ನೇ ನಾವು ಬೇರೆ ರೆಸಿಪಿ ಮಾಡ್ತೀವಿ, ಹಾಗೇನೆ ಮೂಲಂಗಿ ಸಾಂಬಾರ್ಗೆ ಉಪಯೋಗಿಸ್ಕೊತೀವಿ. ಇದು ಬಂದು ಒಂದ್ ಕಂತೆಗೆ 10 ರೂಪಾಯಿ ಇತ್ತು. ನಾವು 4 ಕಂತೆಗೆ 40 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ವಿ. ಮತ್ತೆ ಹಸಿರು ಮೆಣಸಿನ್ಕಾಯಿ ಇದನ್ನ ನಾವು ಒಂದು 20 ರೂಪಾಯಿ ತಗೊಂಡ್ವಿ ಅನ್ಸುತ್ತೆ. ಇದು 1/4 ಕೆಜಿ ಬಂದಿತ್ತು. ಮಾಮೂಲಿ ಆ ಬಾಕ್ಸ್ ಸಾಕಾಗಿಲ್ಲ ಅನ್ಬಿಟ್ಟು ಈ ಬಾಕ್ಸ್ ಶಿಫ್ಟ್ ಮಾಡಿದೆ. ನೆಕ್ಸ್ಟ್ ನಾವು ತಗೊಂಡಿದ್ದು ಶುಂಠಿ. ಮಾಮೂಲಿ ಎಲ್ಲ ಶುಂಠಿ ಡೈಲಿ ಶೆಲ್ಗೆ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಶುಂಠಿ ತಗೊಂಡ್ವಿ. ಒಂದು 10 ರೂಪಾಯಿಗೆ ಅನ್ಸುತ್ತೆ ನಾನು ಶುಂಠಿ ತಗೊಂಡಿದ್ದು. ಇದನ್ನ ತಗೊಂಡಿರೋದು ನಾವು ಒಂದು ವೀಕ್ಗೆ ಇಷ್ಟು ತರಕಾರಿ ಬೇಕು ಅಂದ್ಬಿಟ್ಟು ತಗೊಂಡಿರೋದು. ನಮ್ಮ ಮನೆಯವ್ರು ಯಾಕೋ ಸ್ವಲ್ಪ ತರಕಾರಿ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಯೂಶಲಿ ನಾನ್ ವೆಜ್ ಜಾಸ್ತಿ ತಿಂತಿದ್ರು, ಬಟ್ ಇತ್ತೀಚೆಗೆ ತರಕಾರಿನೇ ಜಾಸ್ತಿ ತಿನ್ಬೇಕು, ನಾನ್ ವೆಜ್ ನ ಕಡಿಮೆ ತಿನ್ಬೇಕು ಅಂತ ಅಂದ್ಬಿಟ್ಟು ಸಂತೆಗೆ ಅಡಿಕ್ಟ್ ಆಗಿದ್ದೀವಿ. ಅದೇ ತರ ಈ ಬೀಟ್ರೂಟ್ ನ ನಾವು 2 ಕೆಜಿ ತಗೊಂಡ್ವಿ. ಹಾಗೇನೆ ಕ್ಯಾರೆಟ್ ನ 1 ಕೆಜಿ ತಗೊಂಡ್ವಿ. 2 ಕೆಜಿಗೆ 100 ರುಪೀಸ್ ಅದು. ಇದು ಕ್ಯಾರೆಟ್ ಬಂದು 50 ರುಪೀಸ್ 1 ಕೆಜಿ. ನೆಕ್ಸ್ಟ್ ಅಂತೂ ಟೊಮ್ಯಾಟೊ ಅಂತೂ ರೇಟು ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಇದು 1 ಕೆಜಿ 60 ರೂಪಾಯಿ ತಗೊಂಡಿದ್ದು. ಇದೇನೆ ಮೇ ಬಿ ಕಾಸ್ಟ್ಲಿಯಸ್ಟ್ ಅನ್ಸುತ್ತೆ ನಾವು ತಗೊಂಡಿರೋದು. 1 ಕೆಜಿಗೆ ಜಾಸ್ತಿ ತಗೊಂಡಿರೋದು. ಇದು 1 ಕೆಜಿಗೆ 60 ರೂಪಾಯಿ ಆಯ್ತು. ಇದನ್ನೆಲ್ಲ ಫ್ರಿಡ್ಜ್ಗೆ ಸ್ಟೋರೇಜ್ ಮಾಡ್ಲಿಕ್ಕೆ ನಾನು ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇರೋದು. ನೆಕ್ಸ್ಟ್ ಬಂದು ನಾವು ತಗೊಂಡಿದ್ದು ಬೀನ್ಸ್ ತಗೊಂಡ್ವಿ. ಬೀನ್ಸ್ ಬಂದು 1 ಕೆಜಿ 50 ರೂಪಾಯಿ. ಇದು ಫುಲ್ ಎಲ್ಲ ನಾಟಿ ಬೀನ್ಸ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಇದು ಕೆಜಿ 50 ರೂಪಾಯಿ ತಗೊಂಡ್ವಿ. ಇದನ್ನೆಲ್ಲ ಅಂದ್ರೆ ಹೀಗೇನೆ ಬಿಡ್ಸಿಟ್ಕೊಂಡ್ರೆ ನಮ್ಗೆ, ಆಕ್ಚುಲಿ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಬೇಗ ನಾವು ನಾಷ್ಟ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಬಿಡ್ಸಿ ಇಟ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ 50 ರುಪೀಸ್ ಕೊಟ್ಟು ತಗೊಂಡ್ವಿ. ಎಲ್ಲ ನಮ್ಗೆ ಚೀಪ್ ಅಂತ ಅನ್ಬಿಟ್ಟು ಅನ್ನಿಸ್ತು, ಚೀಪ್ ರೇಟ್ಗೆ ಅಂತ ಅನ್ಬಿಟ್ಟು. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿರೋ ಫ್ರೆಶ್ ತರಕಾರಿನ ತಗೊಬರ್ಬೇಕು ಅನ್ಬಿಟ್ಟು ನಾವು ಯೂಶಲಿ ಸಂತೆಗೆ ಹೋಗ್ತಿರ್ತೀವಿ. ಇದು ಅವರೆಕಾಯಿ. ಮಾಮೂಲಿ ಅವರೆಕಾಯಿ ಸೀಸನ್ ಇತ್ತಲ್ಲ, ಹಂಗಾಗಿ ಅವರೆಕಾಯಿನ ಚೀಪಾಗಿ ಸಿಕ್ತಿತ್ತು. ಅವರೆಕಾಯಿ ಬಂದು 1/4 ಕೆಜಿ 50 ರೂಪಾಯಿಗೆ ತಗೊಂಡ್ವಿ. ನಾವು ಸಂತೆಗೆ ನಾವು ಲೇಟ್ ಆಗಿ ಹೋಗಿದ್ವಿ, ಅಂದ್ರೆ ಒಂದು 7ರಿಂದ ಮೇ ಬಿ 7ರಿಂದ 7:15 ಆ ಟೈಮಲ್ಲಿ ಸಂತೆಲಿ ಇದ್ವಿ. ಹಂಗಾಗಿ ಮೇ ಬಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ರೇಟ್ಗೆ ತರಕಾರಿಗಳು ಸಿಕ್ತು ಅಂತ ಅನ್ಬಿಟ್ಟು ಹೇಳ್ಬೋದು. ಇದು ಗೆಣಸು. ಇದು ಈ ಗೆಣಸು ಇದು ಅಷ್ಟೇ 1 ಕೆಜಿ ಇದು 50 ರೂಪಾಯಿ. ಇದನ್ನು ಅಷ್ಟೇ 1 ಕೆಜಿ ತಗೊಂಡ್ವಿ. ಕೋಲ್ಡ್ ಟೈಮಲ್ಲಿ ನಾವು ಗೆಣಸನ್ನ ತಿನ್ಬಾರ್ದು ಅಂತ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗೆಣಸು ತಿಂದ್ರೆ ಕೈ ಕಾಲು ಇಟ್ಕೊಳ್ಳೋ ತರ ಆಗುತ್ತೆ ಅಂತ ಅನ್ಬಿಟ್ಟು, ಬಟ್ ತಗೊಂಡ್ವಿ ನಾವು ಸ್ವಲ್ಪ ತಿನ್ನೋಣ ಅನ್ಬಿಟ್ಟು. ನೆಕ್ಸ್ಟ್ ಅಂತೂ ಸೊಪ್ಪು. ನಾವು ತರಕಾರಿ ತಗೊಂಡಿದ್ದೇ ಒಂದ್ ಕಡೆ ಆದ್ರೆ ಈ ಸೊಪ್ಪೊಂದೇ ಒಂದ್ ಕಡೆ ಆಗಿತ್ತು. ತುಂಬಾ ಕಡಿಮೆ ಬೆಲೆಗೆ ಸೊಪ್ಪು ಸಿಗ್ತಾ ಇತ್ತು ಕ್ಲೋಸಿಂಗ್ ಟೈಮ್ ಆದ್ರಿಂದ. ಈ ಪಾಲಕ್ ಸೊಪ್ಪಂತೂ 5 ಕಟ್ಟು ತಗೊಂಡ್ವಿ. 20 ರೂಪಾಯಿಗೆ 3 ಕಟ್ ಆ ತರ ತಗೊಂಡ್ವಿ. ನೆಕ್ಸ್ಟ್ ಮೆಂತೆ ಸೊಪ್ಪಂತೂ 1 ಕಟ್ 10 ರೂಪಾಯಿ ಆ ತರ ಇತ್ತು. ಸಬ್ಸಿಗೆ ಸೊಪ್ಪಂತೂ ಕತ್ಲೆ ಇತ್ತು, ಸಂತೆಲಿ ಕರೆಂಟ್ ಇರ್ಲಿಲ್ಲ ಆ ಟೈಮಲ್ಲಿ, ಹಂಗಾಗಿ ಹಣ್ಣಾಗಿರೋದ್ ಕೊಟ್ಬಿಟ್ಟಿದ್ರು. ಸೊಪ್ಪನ್ನ ತರದ್ ಎಷ್ಟು ಸುಲಭನೋ ಅದನ್ನ ಬಿಡ್ಸಿಡೋದು ಅಷ್ಟೇ ಕಷ್ಟ. ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ನಿಧಾನಕ್ಕೆ ಬಿಡ್ಸಿದೀನಿ ಅನ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಹೂ ತಗೊಂಡ್ವಿ. ಬಿಡಿ ಹೂ, ಅದು ಕಟ್ಟಿಲ್ದೆ ಇರೋದು. ನಾವು ಕಟ್ಟಾದ್ರೂ ಯೂಸ್ ಮಾಡ್ಬೋದು ಅಥವಾ ಹಾಗೇನಾದ್ರೂ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಹೂ ತಗೊಂಡೆ. ಅದು 1/4 ಕೆಜಿ 30 ರೂಪಾಯಿ ತಗೊಂಡ್ವಿ. ಒಟ್ಟು ಇಷ್ಟು ಸಾಮಾನ ತಗೊಂಡು ಸಂತೆಯಿಂದ ಬಂದ್ವಿ. ಸಂತೆಯಿಂದ ಶಾಪ್ ಮಾಡೋದು ಎಷ್ಟು
ಕಷ್ಟನೋ ಅಲ್ಲೆಲ್ಲ ಹೋಗಿ ಹುಡಿಕೊಂಡು ತಗೊಂಡ್ ಬರೋದು ಎಷ್ಟು ಕಷ್ಟನೋ ಹಾಗೇನೆ ಅದನ್ನ ಮತ್ತೆ ಎಲ್ಲ ಈ ತರ ಸಪ್ರೇಟ್ ಮಾಡಿ ಸಿಪ್ಪೆಗಳು ನಾರುಗಳೆಲ್ಲ ಬಿಡಿಸಿ ಅದನ್ನ ಒಂದ್ ಕಡೆ ಸ್ಟೋರೇಜ್ ಮಾಡ್ಲಿಕ್ಕೆ ಇಡೋದಂತೂ ಅದಕ್ಕಿಂತ ತುಂಬಾ ಕೆಲಸ. ನಾವು ಸಂತೆಯಿಂದ ಬಂದಿದ್ದು ಮೇ ಬಿ 8:30 ಆಗಿತ್ತು ಅನ್ಸುತ್ತೆ. 8-8:15 ಗಂಟೆ ಆಗಿತ್ತು. ಅದಾದ್ಮೇಲೆ ಅಡ್ಗೆ ಮಾಡಿ ಊಟ ಮಾಡಿ ಒಮ್ಮೆಲೆ 9:30 9:45ಗೆ ಕೂತ್ಕೊಂಡು ಈ ತರಕಾರಿ ಎಲ್ಲಾನು ಬಿಡಿಸಿ ನಾರುಗಳು ಬಿಡಿಸಿ ಸೊಪ್ಪುಗಳೆಲ್ಲನು ಬಿಡಿಸಿ ನಾನು ಮಲ್ಕೊಳ್ಳೋಷ್ಟರಲ್ಲಿ 12 ಕಾಲಾಗಿತ್ತು. ಯಾಕಂದ್ರೆ ಬೆಳಿಗ್ಗೆ ಬಿಡಿಸ್ತೀವಿ ಅಂದ್ರೆ ಈ ಸೊಪ್ಪೆಲ್ಲ ಮತ್ತೆ ಎಲ್ಲ ನೀರ್ ತರ ಆಗ್ಬಿಟ್ಟಿರುತ್ತೆ. ಮತ್ತೆ ಅವರೆಲ್ಲ ನೀರ್ ಹಾಕಿರ್ತಾರಲ್ವಾ ಹಂಗಾಗಿ ಅಷ್ಟೊಂದು ಚೆನ್ನಾಗಿರಲ್ಲ. ಅರ್ಧಕ್ಕರ್ಧ ಸೊಪ್ಪು ವೇಸ್ಟ್ ಆಗ್ಬಿಡುತ್ತೆ ಅನ್ಬಿಟ್ಟು ನಾನು ರಾತ್ರಿನೇ ಬಿಡಿಸಿಟ್ಬಿಟ್ಟೆ. ನಾವು ಹೋಗಿದ್ದು ನಾವ್ ಇರೋದ್ ಬಂದು ಈ ಮದ್ದು ಸರೌಂಡಿಂಗ್ ಅಲ್ಲಿ ಸಂಡೆ ಅಂದ್ರೆ ಭಾನುವಾರ ಸಂತೆ ಫೇಮಸ್ ಅಂದ್ರೆ ಅದು ನಮ್ಮ ಕೊಪ್ಪದಲ್ಲಿ. ನಾನು ಹೋಗಿದ್ದು ಕೊಪ್ಪ ಸಂತೆಗೆ. ಇಷ್ಟ ಆಗಿತ್ತು. ನಾವು ಸಂತೆಯಿಂದ ತಗೊಂಡ್ ಬಂದು ಬಿಡಿಸಿಟ್ಟಿದ್ದು ಇದೊಂಥರ ಈ ವಿಡಿಯೋನ ಹಂಚ್ಕೋಬೇಕು ಅಂತ ಅನ್ಬಿಟ್ಟು ಅನ್ನಿಸ್ತು. ಹಂಗಾಗಿ ಈ ವಿಡಿಯೋನ ಮಾಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನೋಡೋಣ ಇದೇ ರೀತಿ ವಿಡಿಯೋಸ್. ಈ ಒಂದು ಇಷ್ಟೊಂದು ತರಕಾರಿಲಿ ನಾನು ಏನೆಲ್ಲ ಮಾಡ್ತೀನಿ ಅಂತ ಒಂದು ಕುಕ್ಕಿಂಗ್ ರೆಸಿಪಿನ ನಿಮ್ ಜೊತೆ ಕುಕ್ಕಿಂಗ್ ರೆಸಿಪೀಸ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅನ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.